ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಸೊ ನಾನು ಅಕ್ಕನ ಮನೆಗೆ ಹೋಗಿದ್ದಲ್ವ, ಹೋಗಿ ಮತ್ತೆ ನಾನು ಕೇರಳಕ್ಕೆ ಬಂದೆ ನಮ್ಮ ಮನೆಗೆ. ಸೊ ಮತ್ತೆ ಏನು ಗೊತ್ತಾ ಗೈಸ್, ಅಷ್ಟೊತ್ತಿಗೆ ನಮ್ಮ ಮಗನ ಫುಡ್ ಬಂದಿದೆ ಅಂತೇಳ್ಬಿಟ್ಟು ಅಂಗನವಾಡಿಯಿಂದ ಒಂದು ಕಾಲ್ ಬಂತು. ಸೊ ಹಾಗಾಗಿ ಅಂಗನವಾಡಿ ಫುಡ್ ಇಸ್ಕೊಬರ್ಲಿಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆಯೇ ಅಂಗನವಾಡಿ ಫುಡ್, ಕೇರಳದ ಅಂಗನವಾಡಿ ಫುಡ್ ಹೇಗಿರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಓಕೆ, ಫುಲ್ ವ್ಲಾಗ್ ನೋಡಿ, ಮಿಸ್ ಮಾಡಬೇಡಿ. ಹಾಗೆಯೇ ಗೈಸ್, ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಅಯ್ಯೋ ಹೆಂಗಪ್ಪ ನಡ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಹಾಗೆಯೇ ಗಾಡಿಯಲ್ಲಿ ಬಂದ್ವಿ. ಫೈನಲಿ ಅಂಗನವಾಡಿಗೆ ಬಂದು ತಲುಪಿದ್ವಿ ಗೈಸ್. ಮತ್ತು ಟೀಚರೆಲ್ಲ ಊಟ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಕೂತ್ಕೊಂಡಿದ್ವಿ. ಸೊ ಇಲ್ಲೊಂದು ಪುಟಾಣಿ ಮಗ ಬಂದಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ ನೋಡ್ಲಿಕ್ಕೆ ಅಂತೇಳಿ ಒಳಗೆ ಕೂತ್ಕೊಂಡಿದ್ದ ಮಕ್ಕಳು ಎಲ್ಲರೂ ಓಡ್ಕೊಂಡು ಬಂದು ನನ್ನ ಮಗನ ಜೊತೆ ಆಟ ಆಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ವ, ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ನನ್ನ ಮಗನ ಇನ್ನೂ 1 ವರ್ಷ ಕಳೆದ್ಮೇಲೆ ಅವನ ಅಂಗನವಾಡಿಗೆ ಬಿಡಬೇಕಾದ್ರೆ ಮಕ್ಕಳು ಎಲ್ಲರೂ ಹಿಂಗೆ ಒಟ್ಟಿಗಿಡ್ತಾರಲ್ವ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಖುಷಿ. ನೋಡ್ತಾ ಇದ್ದೀರಲ್ವ ನನ್ನ ಮಗ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಗೈಸ್, ಮತ್ತು ಏನು ಗೊತ್ತಾ, ಅಕ್ಕನ ಮನೆಗೆ ಹೋಗಿದ್ದೆ, ತಂದೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ತಂದನೆಲ್ಲ ನೋಡಿಕೊಂಡು ಬಂದು ಸ್ವಲ್ಪ ಮನೇಲಿ ರೆಸ್ಟ್ ಮಾಡೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಅಂಗನವಾಡಿಯಿಂದ ಕಾಲ್ ಬಂತು. ಮತ್ತು ಲೇಟ್ ಮಾಡೋದು ಬೇಡ ಅಂತೇಳಿ ಹಾಗೆಯೇ ನಾವು ಮತ್ತೆ ಮಗನ ಕರ್ಕೊಂಡು ಅಂಗನವಾಡಿಗೆ ಅಂತೇಳ್ಬಿಟ್ಟು ಬಂದ್ವಿ. ಸೊ ಹಾಗೆಯೇ ಈಗ ಫುಡ್ಡೆಲ್ಲ ಇಸ್ಕೊಂಡು ಮನೆಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಹಾಗೆಯೇ ಅಂಗನವಾಡಿ ಟೀಚರ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆಯೇ ಇವಾಗ ನಾವು ಮನೆಗೆ ಹೋಗ್ತಾಯಿದ್ವಿ ಗಾಯ್ಸ್. ತುಂಬ ದೂರ ಏನಿಲ್ಲ, ಅಂಗನವಾಡಿ ಹತ್ರದಲ್ಲೇ ಇರೋದು. ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೇರಳದಲ್ಲಿ ತುಂಬ ಅಂದರೆ ತುಂಬ ಸೆಕೆ, ಬಿಸಿಲು ಎಲ್ಲ ಜಾಸ್ತಿ. ಅದಕ್ಕೆ ಗಾಡಿಯಲ್ಲೇ ಬಂದ್ವಿ. ಸೊ ಬನ್ನಿ ಅಂಗನವಾಡಿ ಫುಡ್. ಸೊ ನೋಡಿ ಗೈಸ್, ಇದು ಕೇರಳದ್ದು ಅಂಗನವಾಡಿ ಫುಡ್ ಆಯಿತಾ. ಇದು ನನ್ನ ಮಗನಿಗೆ ಸಿಕ್ಕಿರೋ ಫುಡ್. ಇದು ಎಷ್ಟಿದೆ? 1 2 3 4 5 6 ಫುಡ್ ಇದೆ. ಬೇರೆ ಇದು ಮಾತ್ರ ಕೊಟ್ಟಿದ್ದಾರೆ, ಮತ್ತು ಬೇರೆ ಏನಿಲ್ಲ. ಸೊ ನೋಡ್ತಾ ಇದ್ದೀರಲ್ವಾ, ಕೇರಳದ ಅಂಗನವಾಡಿ ಫುಡ್ ಇದಿಷ್ಟು. ಓಕೆ, ಫೈನಲಿ ಫುಡ್ ಇಸ್ಕೊಂಡು ಬಂದ್ವಿ ಗೈಸ್. ಎಷ್ಟು ಶೆಕೆ ಅಂತ ಹೇಳಿದ್ರೆ, ಸೊ ಕೇರಳದಲ್ಲಿ ಅಂತೂ ಹೊರಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಪಾಪ ಈ ಬಿಸಿಲಲ್ಲಿ ಕೆಲಸ ಮಾಡೋರು ಹೆಂಗೆ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ನೋಡಿ ಹೆಂಗೆ ಆಗಿದೆ ಅಂತ ಫೇಸ್. ಅಷ್ಟೇ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.